ಮದುವೆಯಾಗಿ 2 ತಿಂಗಳಿಗೆ ಸೊಸೆ ನಾಪತ್ತೆಯಾಗಿದ್ದಾರೆ. ಸೊಸೆ ಮನೆ ಬಿಟ್ಟು ಹೋಗಿರೋದಕ್ಕೆ ಮಾವ ಸಾವನ್ನಪ್ಪಿದ್ದಾರೆ. ಕೊಪ್ಪಳದ ನಾಗರಾಜ್ ಗೌರಿ ಅಂಗಳದಲ್ಲಿ ಆಗಿರುವಂತಹ ಘಟನೆ ಇದು. ಫೆಬ್ರವರಿ 8ರಂದು ನಾಗರಾಜ್ ಹಾಗೂ ಸಂಜನಾ ವಿವಾಹವಾಗಿರ್ತಾರೆ. ಮೆಡಿಕಲ್ ಶಾಪ್ಗೆ ಹೋಗಿ ನವವಿವಾಹಿತೆ ನಾಪತ್ತೆಯಾಗಿದ್ದಾರೆ. ಮೆಡಿಕಲ್ ಶಾಪ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಮನೆಯಿಂದ ತೆರಳಿದಂತ ಸೊಸೆ ನಾಪತ್ತೆಯಾಗಿರ್ತಾರೆ. ಸೊಸೆ ನಾಪತ್ತೆಯಾಗಿರೋದ್ರಿಂದ ಮಾವ ಕಂಡೆಪ್ಪಾಗಿ ಹೃದಯಾಘಾತವಾಗಿದೆ. ಕೊಪ್ಪಳದಲ್ಲಿ ಆಗಿರುವಂತಹ ಮನಕಲಕುವ ಘಟನೆ ಇದು. ಮದುವೆಯಾಗಿ ಇನ್ನೂ 2 ತಿಂಗಳು ಕೂಡ ಆಗಿಲ್ಲ. ಈ ನಡುವೆ ಪತ್ನಿ ನಾಪತ್ತೆ ಆಗಿರುವಂತಹ ಘಟನೆ ಇಡೀ ಕುಟುಂಬವನ್ನೇ ಶಾಕ್ಗೆ ತಳ್ಳಿದೆ. ಫೆಬ್ರವರಿ 8ರಂದು ನಾಗರಾಜ್ ಸಂಜನಾ ಜೋಡಿ ಮದುವೆಯಾಗಿರ್ತಾರೆ. ಮಾರ್ಚ್ 21ರಂದು ಸಂಜನಾ ಮೆಡಿಕಲ್ ಶಾಪ್ಗೆ ಹೋಗ್ತೀನಿ ಅಂತ ಹೇಳಿ ಹೋಗಿರ್ತಾರೆ. ಆದರೆ ಮತ್ತೆ ಮರಳಿ ಮನೆಗೆ ಬರೋದೇ ಇಲ್ಲ. ಹೀಗಾಗಿ ಮಾನಸಿಕವಾಗಿ ತುಂಬಾ ನೊಂದಿದ್ದಂತಹ ನಾಗರಾಜ್ ತಂದೆ ಖಂಡೆಪ್ಪ ಅವರಿಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ. ಮೊದಲನೆಯ ಫೋಟೋದಲ್ಲಿ ನೀವು ಗಮನಿಸ್ತಾ ಇರಬಹುದು, ನಾಗರಾಜ್ ಸಂಜನಾ ಇಬ್ರು ಕೂಡ ವಿವಾಹವಾಗಿದ್ದಂಥ ಫೋಟೋ ಅದು. ಇನ್ನು ಮೆಡಿಕಲ್ ಶಾಪ್ಗೆ ಹೋಗಿ ಬರ್ತೀನಿ ಅಂತೇಳಿ ಹೋಗಿ ಸೊಸೆ ಮನೆಗೆ ಬಾರದೇ ಇದ್ದಿದ್ದಕ್ಕಾಗಿ ನೊಂದ ಮಾವನಿಗೆ ಈಗ ಹೃದಯಾಘಾತ ಆಗದೆ. ಪತ್ನಿಯನ್ನ ಹುಡುಕೋಕೆ ನಾಗರಾಜ್ ಕೊಪ್ಪಳ, ರಾಯಚೂರು, ಹೊಸಪೇಟೆ, ಹುಲಗಿ ಎಲ್ಲಾ ಕಡೆ ಸುತ್ತಿದ್ರೂ ಕೂಡ ಅವರ ಬಗ್ಗೆ ಯಾವುದೇ ರೀತಿಯಾದಂತಹ ಸಣ್ಣ ಸುಳಿವು ಸಿಗೋದಿಲ್ಲ. ಈಗ ಕೊಪ್ಪಳ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು ನನಗೆ ನನ್ನ ಪತ್ನಿ ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇತ್ತ ಸಂಜನಾ ತವರು ಮನೆಗೂ ಹೋಗಿಲ್ಲ ಅಂತ ಹೇಳಿ ಸಂಜನಾಳ ಸಹೋದರ ರವಿ ಕೂಡ ಹುಡುಕಾಟವನ್ನ ಮುಂದುವರೆಸಿದ್ದಾರೆ.